ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದಂತಹ ಒಂದು ಘಟನೆ ಅಥವಾ ಎಲಿಮಿನೇಷನ್ ಈ ವಾರ ನಡೆದಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದಕ್ಕೆ ಈಗಾಗಲೇ ಉತ್ತರ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಿಂದ ಇದೇ ಸ್ಪರ್ಧಿ ಹೊರಗಡೆ ಹೋಗ್ಬೋದು ಅನ್ನುವಂಥ ನಿರೀಕ್ಷೆ ಸಾಕಷ್ಟು ದಿನಗಳಿಂದ ಇತ್ತು. ಸಾಕಷ್ಟು ಸಲ ಇನ್ನೊಮ್ಮೆ ಮತ್ತೊಮ್ಮೆ ಎನ್ನುವಂಥ ಅವಕಾಶವನ್ನು ಪಡೆದುಕೊಂಡು ಇಲ್ಲಿವರೆಗೆ ಬಂದಿದ್ದಂಥ ಸ್ಪರ್ಧಿ ಈಗ ಕೊನೆಗೂ ಕೂಡ ಅಂತಿಮ ಹಂತದಲ್ಲಿ ಬಿಗ್ ಬಾಸ್ನ ಫೈನಲ್ಗೆ 2 ವಾರ ಇರುವಂತಹ ಸಂದರ್ಭದಲ್ಲಿ ಅದು ಕೂಡ ಇಲ್ಲಿವರೆಗೆ ಬಂದು ಈಗ ಹೊರಗಡೆ ಹೋಗೋದು ಅಂತ ಹೇಳಿದ್ರೆ ಅದು ದುರಂತವೇ ಸರಿ. ಹಾಗೆ ನೋಡಿದ್ರೆ ಈ ವಾರ ಹೋಗಿರುವಂಥ ಸ್ಪರ್ಧೆಯ ಬಗ್ಗೆ ಬಹುಶಃ ನಿಮಗೆ ಬಹಳ ಅಚ್ಚರಿ ಪಡುವಂಥ ವಿಚಾರವೇನೂ ಇಲ್ಲ. ಆದರೆ ಈ ಸ್ಪರ್ಧಿ ಇವತ್ತು ಹೋಗಿರೋದ್ರ ಬಗ್ಗೆ ಅಚ್ಚರಿ ಇದೆ. ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸು ಈಗ ಕೊನೆಯ ಹಂತಕ್ಕೆ ಬಂದಿದೆ. ಸೀಸನ್ 12 ಮುಗಿತಾ ಬಂತು. ಇನ್ನೇನು 2 ವಾರದಲ್ಲಿ ಫಿನಾಲೆ ಕೂಡ ನಡೆಯುತ್ತೆ. ಫಿನಾಲೆ ಬಂತು ಅಂತ ಹೇಳಿದ್ರೆ ಮುಗೀತು, ಯಾರು ಬಿಗ್ ಬಾಸ್ನ ಸೀಸನ್ 12 ವಿನ್ನರ್ ಅನ್ನುವಂತೂ ಗೊತ್ತಾಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ಆಟ ಪ್ರತಿಯೊಂದು ಹಂತದಲ್ಲೂ ಕೂಡ ಮುಖ್ಯವಾಗಿರ್ತದೆ. ಎವ್ರಿ ಮೂಮೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಆಡುವಂಥ ಆಟ, ಮಾತನಾಡುವಂಥ ಮಾತುಗಳು ಮತ್ತು ನಡೆದುಕೊಳ್ಳುವಂಥ ರೀತಿ ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ತುಂಬ ಸೂಕ್ಷ್ಮವಾಗಿರಬೇಕಾಗುತ್ತೆ. ಇಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಮ್ಮನ್ನು 7 ಕೋಟಿ ಕನ್ನಡಿಗರು ಗಮನಿಸ್ತಿದ್ದಾರೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಆಟವನ್ನು ಆಡಬೇಕಾಗುತ್ತೆ. ಅಫ್ಕೋರ್ಸು ಬಿಗ್ ಬಾಸ್ ಅನ್ನೋದು ದೊಡ್ಡ ಐತಿಹಾಸಿಕ ಸಾಧನೆ ಅನ್ನೋ ರೀತಿಯಲ್ಲ. ಹಾಗಿದ್ರೂ ಕೂಡ ಒಂದು ರಿಯಾಲಿಟಿ ಶೋ ಆಗಿ, ಮನೋರಂಜನೆ ಕಾರ್ಯಕ್ರಮವಾಗಿ, ಜೊತೆಗೆ ಸಾಕಷ್ಟು ವೀಕ್ಷಕರನ್ನು ಗಮನ ಸೆಳೆಯುವಂತಹ ಒಂದು ಕಾರ್ಯಕ್ರಮವಾಗಿ ಇವತ್ತಿಗೆ ಕನ್ನಡದಲ್ಲಿ ಜನಪ್ರಿಯವಾಗಿರುವಂಥ ಶೋ. ತಮ್ಮ ಬದುಕಿನ ಇನ್ನೊಂದು ಭಾಗವನ್ನು ಅಥವಾ ಇನ್ನೊಂದು ಪುಟವನ್ನು ತೆರೆಯುವುದು ನೋಡುವಂತಹ ಒಂದು ಶೋ ಇದು. ಹೀಗಾಗಿ ಇಲ್ಲಿರುವಂತಹ ಅಷ್ಟೋ ಜನ ಸ್ಪರ್ಧಿಗಳಿಗೂ ಕೂಡ ಬಿಗ್ ಬಾಸ್ ಒಂದು ರೀತಿಯಲ್ಲಿ ಅಚ್ಚರಿ, ಬಿಗ್ ಬಾಸ್ ಒಂದು ರೀತಿಯಲ್ಲಿ ವಿಸ್ಮಯ. ಹಾಗೆ ನೋಡಿದರೆ ಈ ವಾರ ಸಾಕಷ್ಟು ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥ ಸ್ಪರ್ಧಿ ಔಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ಸ್ಪರ್ಧಿ ಯಾವತ್ತೋ ಹೋಗಬೇಕಾಗಿತ್ತು, ಕೊನೆಗೂ ಕೂಡ ಹೋಗಿದ್ದಾರೆ ಅನ್ನುವಂಥದ್ದು ಜನರ ಅಭಿಪ್ರಾಯ. ಹಾಗಾದರೆ ಯಾರದು? ಅದಕ್ಕಿಂತ ಮುಂಚೆ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ರು ಅನ್ನೋದನ್ನು ನೋಡೋದಾದರೆ, ಅಶ್ವಿನಿ ಗೌಡ, ಧ್ರುವಂತು, ರಾಶಿಕಾ, ಧನುಷು, ಸ್ಪಂದನ ಈ 5 ಜನ ನಾಮಿನೇಟ್ ಆಗಿದ್ದರು. ಈ ಬಾರಿಯ ನಾಮಿನೇಷನ್ ಪ್ರಕ್ರಿಯೆಯ ಬಗ್ಗೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಜೊತೆಗೆ ಇಲ್ಲಿ ಎಲ್ಲೋ ಒಂದು ಕಡೆ ಈ ಗಿಲ್ಲಿ ಕ್ಯಾಪ್ಟನ್ ಆಗಿ ಕಾವ್ಯಗೆ ಒಂದು ರೀತಿಯಲ್ಲಿ ಫೇವರಿಸಮ್ ಮಾಡಿದ್ರು ಅಂತೇಳಿ ಅನಿಸಿದ್ರು ಕೂಡ ಉಳಿದವರು ಅದನ್ನು ಒಂದು ರೀತಿಯಲ್ಲಿ ಫೈಟ್ ಬ್ಯಾಕ್ ಮಾಡೋದಕ್ಕೆ ಅಥವಾ ಅದನ್ನು ವಿರೋಧಿಸೋದಕ್ಕೆ ಸೋತರು ಅನ್ನೋದು ಕೂಡ ಸತ್ಯ. ಅದೇನೇ ಇರಲಿ, ಅದು ಇನ್ನೊಂದು ಭಾಗ. ಬಟ್ ಆಯಿತು, ಹೋಯಿತು. ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು, ಕಾವ್ಯ ಸೇಫ್ ಆದರು. ಪರಿಣಾಮ ಉಳಿದಂಥ 5 ಜನರು ಕೂಡ ನಾಮಿನೇಟ್ ಆದರು. ಇಲ್ಲಿ ಇನ್ಫ್ಯಾಕ್ಟು ನಾಮಿನೇಟ್ ಆಗಬೇಕು ಅಂತ ಹೇಳಿಬಿಟ್ಟು ಆದಂಥವರು ಅಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಆದರು. ಹಾಗೆ ನೋಡಿದ್ರೆ ಶನಿವಾರ ಅಶ್ವಿನಿ ಕೂಡ ಸೇಫ್ ಆದರು. ಇನ್ಫ್ಯಾಕ್ಟು ನಾನು ಆವತ್ತಿನಿಂದನೂ ಕೂಡ ಹೇಳ್ತಾ ಇರೋದು ಇದನ್ನೇ. ಇಲ್ಲಿ ಕಲರ್ಸ್ ವಾಹಿನಿಯ ದತ್ತುಪುತ್ರಿ ಸ್ಪಂದನ 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 ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಬಟ್ ಅಸಲಿಗೆ ದತ್ತುಪುತ್ರಿ ಯಾರು ಅನ್ನೋದನ್ನು ಬಹುಶಃ ಇವತ್ತು ನೀವು ಅರ್ಥ ಮಾಡ್ಕೊಂಡಿರ್ಬೋದು, ಅಥವಾ ಇವತ್ತು ಅರ್ಥ ಮಾಡ್ಕೊಳ್ಳದೆ ಇದ್ದರೂ ಕೂಡ ನಡೆದು ಫೈನಲ್ಲೇ ನಡೆಯುತ್ತಲ್ಲ, ಅವತ್ತು ನಿಮಗೆ ಅರ್ಥ ಆಗುತ್ತೆ ಕಲರ್ಸ್ ಕನ್ನಡ ವಾಹಿನಿಯ ಮತ್ತು ಬಿಗ್ ಬಾಸ್ ವಾಹಿನಿಯ ದತ್ತುಪುತ್ರಿ ಯಾರು, ಸ್ಪಂದನ ಅಲ್ಲ ಅನ್ನೋದು ನಿಮಗೆ ಅವತ್ತು ಅರ್ಥ ಆಗ್ತದೆ. ನಾನು ಈ ಹಿಂದೆನೇ ಈ ಮಾತನ್ನು ಹೇಳಿದ್ದೆ, ಕಳೆದ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಾಗ ಎಲ್ಲರೂ ಕೂಡ ಹೇಳಿದರು ಸ್ಪಂದನನನ್ನು ದತ್ತುಪುತ್ರಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿ ಸ್ಪಂದನ ದತ್ತುಪುತ್ರಿ ಅನ್ನೋ ಕಾರಣ ಕುಳಿಸ್ಕೊಳ್ಳುತ್ತಿದ್ದಾರೆ ಅಂತೇಳಿ. ಅವಾಗ ಹೇಳಿದ್ದೆ, ಇಲ್ಲ, ದತ್ತುಪುತ್ರಿ ಸ್ಪಂದನ ಅಲ್ಲ, ಆ್ಯಕ್ಚುಲಿ ದತ್ತುಪುತ್ರಿ ಆಗಿರೋದು ಅಶ್ವಿನಿ ಗೌಡ ಅಂತೇಳಿ. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ 1 2 3 ಸಾಕಷ್ಟು ಕಾರಣಗಳಿದ್ವು. ಅಷ್ಟೆಲ್ಲ ಕಾರಣಗಳನ್ನು ಹೊರತುಪಡಿಸಿಯೂ ಕೂಡ ಅಶ್ವಿನಿಯನ್ನು ಇನ್ನೂ ಕೂಡ ಉಳಿಸ್ಕೊಳ್ತಿರೋದು ಯಾಕೆ, ಏನು ಅನ್ನೋದನ್ನು ಬಹುಶಃ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ಕಟ್ಟು ಸತ್ಯಗಳು ಅನ್ನೋದನ್ನು ನಾನು ಬಿಟ್ಟು ಇಡಬೇಕಾಗಿಲ್ಲ ಅಂತೇಳಿ ಹೇಳ್ತಾ, ಮುಂದಿನ ಸ್ಪರ್ಧಿ ಧ್ರುವಂತ್ ಕೂಡ ನಾಮಿನೇಟ್ ಆಗಿದ್ದರು. ಧ್ರುವಂತ್ ಅಶ್ವಿನಿಗೆ ಬಕೆಟನ್ನು ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಸದ್ಯಕ್ಕೆ ಧ್ರುವಂತ್ ಕೂಡ ಹೊರಗಡೆ ಹೋಗುವಂಥ ಸ್ಪರ್ಧಿನೇ, ಆದರೆ ಈ ವಾರ ಮಾತ್ರ ಧ್ರುವಂತ್ ಸೇವ್ ಆಗಿದ್ದಾರೆ. ಸೊ ದಟ್ಟು ಶನಿವಾರ ಅಶ್ವಿನಿ ಸೇವ್ ಆದರೆ ಭಾನುವಾರ ಧ್ರುವಂತ್ ಸೇವ್ ಆಗಿದ್ದಾರೆ. ಧ್ರುವಂತ್ ಬೆನ್ನಿಗೆ ರಾಶಿಕಾ ಮತ್ತು ಧನುಷು ಇವರಿಬ್ಬರು ಕೂಡ ಸೇವ್ ಹೋಗ್ತಾರೋ ಅನ್ನುವಂಥ ಆತಂಕ ಇತ್ತು. ಧನುಷು ಹೇಳಿ ಕೇಳಿ ಕೊನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಜೊತೆಗೆ ಮೊದಲ ಫಿನಾಲಿಸ್ಟ್ ಕೂಡ ಆಗಿದ್ದಾರೆ. ಹೀಗಾಗಿ ಮೊದಲ ಫೈನಲಿಸ್ಟ್ ಆಗಿರುವಂತಹ ಧನುಷು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೆ ಎಲ್ಲ ಕನಸುಗಳು ಕೂಡ ನುಚ್ಚು ನೂರಾಗಿ ಹೋಗ್ತದೆ. ಸೊ ದಟ್ ಅಲ್ಲಿಗೆ ಧನುಷ್ ಮೈನಸ್ ಕೂಡ ಆಗ್ತಾರೆ. ನಾಮಿನೇಷನ್ ಲಿಸ್ಟ್ನಲ್ಲಿ ಧನುಷ್ ಮೈನಸ್ ಆಗ್ತಾರೆ. ಸೊ ದಟ್ ಅಲ್ಲಿಂದ ಮತ್ತೊಂದು ಅವಕಾಶ ಅವರಿಗೆ ಸಿಗುತ್ತೆ. ಈಗ ಉಳಿದಿರುವಂಥದ್ದು ರಾಶಿಕಾ ಮತ್ತು ಸ್ಪಂದನ ಇಬ್ಬರ ನಡುವೆ ತುಂಬ ಟಫ್ ಫೈಟ್ ಇತ್ತು. ಯಾಕಂತ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರು ಹೊರಗಡೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇತ್ತು. ರಾಶಿಕನು ಕೂಡ ಈಗಾಗಲೇ 2-3 ಸಲ ಹೊರಗಡೆ ಹೋಗುವಂಥ ಹಂತಕ್ಕೆ ಹೋಗಿ ವಾಪಸ್ ಬಂದಂಥವ್ರು. ಇನ್ನು ಸ್ಪಂದನ 3-4 ಸಲ ಮತ್ತೊಮ್ಮೆ ಇನ್ನೊಮ್ಮೆ ಅನ್ನುವಂಥ ಅವಕಾಶವನ್ನು ಗಿಟ್ಟಿಸ್ಕೊಂಡು ಕಳೆದ ಬಾರಿಯೂ ಕೂಡ ಹೊರಗಡೆ ಲಿಟ್ರಲಿ ಹೋಗಿ ಒಳಗಡೆ ಬಂದಂಥ ಸ್ಪಂದನ ಈ ಬಾರಿ ಯಾರು ಹೊರಗಡೆ ಹೋಗ್ತಾರೆ, ರಾಶಿಕನ ಸ್ಪಂದನ ಅನ್ನೋದು ಪ್ರಶ್ನೆ ಇತ್ತು.
ಅಂತಿಮವಾಗಿ ರಾಶಿಕಾ ಸೇವ್ ಆಗ್ತಾರೆ, ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಹೌದು, ಬಿಗ್ ಬಾಸ್ ಮನೆಯ ಕಡಲೆಪುಟ್ಟಿ, ಬಿಗ್ ಬಾಸ್ ಮನೆಯ ಒಂದು ಮಗು, ಬಿಗ್ ಬಾಸ್ ಮನೆಯ ಒಂದು ರೀತಿಯಲ್ಲಿ ದತ್ತುಪುತ್ರಿ ಅಂತಲೂ ಕೂಡ ಕರೆಸ್ಕೊಂಡಂತಹ, ನಾನು ಹೇಳಿದಲ್ಲ ದತ್ತುಪುತ್ರಿ ಈಕೆ ಅಲ್ಲ, ಆ ಸ್ಟಿಲ್ ಕಲರ್ಸು ಬಿಗ್ ಬಾಸ್ನ ದತ್ತುಪುತ್ರಿ ಅಂತೇಳಿ ಕರೆಸ್ಕೊಂಡಂಥ ಸ್ಪಂದನ ಈ ವಾರ ಕೊನೆಗೂ ಕೂಡ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಅದು ಕೂಡ ಈ ಹಂತಕ್ಕೆ ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಿದೆಯಲ್ಲ, ಇದು ಅತ್ಯಂತ ಘೋರ ದುರಂತ. ಯಾಕೆಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ರೀ, ಬಿಗ್ ಬಾಸ್ ಮನೆಗೆ ಇಲ್ಲಿವರೆಗೆ ಬರೋದಿದೆಯಲ್ಲ ಅಷ್ಟು ಸುಲಭ ಅಲ್ವೇ ಅಲ್ಲ. ಹಾಗಿದ್ರೂ ಕೂಡ ಇಲ್ಲಿವರೆಗೆ ಬಂದು ಇಲ್ಲಿವರೆಗೆ ಆಟ ಆಡಿ ಈಗ ಈ ಹಂತದಲ್ಲಿ ಹೊರಗಡೆ ಹೋಗೋದಿದೆಯಲ್ಲ, ಅದರಷ್ಟು ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ಹಾಗಿದ್ರೂ ಕೂಡ ಸ್ಪಂದನ ಈವರೆಗೆ ಬಂದಿದ್ದೇ ಒಂದು ಲಕ್ಕಿ ಅಂತಲೇ ಹೇಳ್ಬೋದು. ನಾನು ಆರಂಭದಲ್ಲೇ ಹೇಳಿದೆ, ಬಹು ನಿರೀಕ್ಷಿತ ಸ್ಪರ್ಧಿನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರುವಂಥದ್ದು ಅಂತೇಳಿ. ಬಹು ನಿರೀಕ್ಷಿತ ಅಂದರೆ ಈಕೆ ಹೊರಗಡೆ ಹೋಗುತ್ತೆ ಅಥವಾ ಹೋಗ್ತಾಳೆ ಅನ್ನೋದು ನಿರೀಕ್ಷೆ ಇದ್ದಿದೆ, ನಿರೀಕ್ಷೆ ಇಲ್ಲದೆ ಇರುವಂಥ ವಿಚಾರ ಏನಲ್ಲ. ಹಾಗಿದ್ರೂ ಕೂಡ ಈಗ ಈಕೆ ಹೊರಗಡೆ ಹೋಗಿರೋದ್ರ ಬಗ್ಗೆ ಈಗ ಭಾರಿ ಚರ್ಚೆಗಳು ನಡೀತಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ಈಕೆ ಹೊರಗಡೆ ಹೋಗೋದಕ್ಕೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾರಣಗಳು ನಡೆದಿದ್ದಾವೆ. ಆ ಸಾಕಷ್ಟು ಕಾರಣಗಳಿಗೆ ಬೇರೆ ಬೇರೆ ಅಂಶಗಳು ಕೂಡ ಇರ್ತವೆ. ಈಗ ಸ್ಪಂದನ ಹೊರಗಡೆ ಹೋದ್ಲು ಅಂತ ಹೇಳಿದ್ರೆ, ಸ್ಪಂದನ ಹೊರಗಡೆ ಹೋಗೋದಕ್ಕೆ ಕಾರಣವಾದಂಥ ಅಂಶಗಳು ಏನು ಅನ್ನೋದನ್ನು ನಾವು ಅನಲೈಸ್ ಮಾಡಲೇಬೇಕಾಗ್ತದೆ. ಈ ಹಿಂದೆ ಆಕೆ ಆಡಿದಂಥ ಆಟಗಳು, ಜೊತೆಗೆ ಇಲ್ಲಿವರೆಗೆ ಆಕೆ ನಡೆದುಕೊಂಡು ಬಂದಂಥ ರೀತಿಗಳು, ಕೆಲವೊಂದು ವಿಚಾರಗಳಲ್ಲಿ ಆಕೆ ತೆಗೆದುಕೊಂಡಂಥ ಸ್ಟ್ಯಾಂಡು, ಇನ್ನು ಯಾವುದೇ ಫಿಸಿಕಲ್ ಟಾಸ್ಕ್ನಲ್ಲೇ ಆಕೆ ಭಾಗವಹಿಸದೇ ಇರುವಂಥದ್ದು, ಜೊತೆಗೆ ಕೆಲವೊಂದು ಸ್ಪರ್ಧೆಗಳಲ್ಲಿ ಆಕೆ ಜಾರಿಕೊಂಡಿರುವಂಥದ್ದು, ಹಾಗೆಯೇ ಯಾವುದೇ ರೀತಿಯಾದಂತಹ ಕ್ರಿಯೇಟಿವಿಟಿಯಲ್ಲಿ ಆಕೆ ತೊಡಗಿಸಿಕೊಳ್ಳದೇ ಇರುವಂಥದ್ದು. ಅಂದರೆ ನಾನು ಇದನ್ನು ಇವತ್ತು ನಿನ್ನೆಯಿಂದ ನೋಡ್ತಿರೋದಲ್ಲ, ಸಾಕಷ್ಟು ಸೀಸನ್ಗಳಿಂದ ನೋಡ್ತಿದ್ದೀನಿ ರೀ. ಈ ಕ್ರಿಯೇಟಿವಿಟಿ ಅನ್ನೋದೇ ಸತ್ತೋಗಿದೆ, ಏನೂ ಇಲ್ಲ. ಈಗ ಚಂದನ್ ಬಹುಶಃ ಬಂದಂತಹ ಲಾಸ್ಟ್ ಸೀಸನ್ ಅನಿಸುತ್ತೆ, ಅಥವಾ ವಾಸುಕಿ, ಚಂದನು ಅವರೆಲ್ಲ ಇದ್ದಂಥ ಸೀಸನ್ನು ಬಿಟ್ಟರೆ ಅದಾದ ಬಳಿಕ ಯಾವುದೇ ಸಾಂಗ್ ಆಗಲಿ, ಯಾವುದೇ ಕ್ರಿಯೇಟಿವಿಟಿ ಅಲ್ಲಿ ಕಾನ್ಸೆಪ್ಟ್ಗಳಾಗಲಿ ಯಾವುದೂ ನಡೀಲೇ ಇಲ್ಲ. ಈಗ ಗಿಲ್ಲಿನೂ ಕೂಡ ನಾನು ಹೇಳೋದು, ಒಬ್ಬ ಕಾಮಿಡಿಯನ್ನೇ ಆಗಿ ಅಲ್ಲಿ ಸ್ವಲ್ಪ ಕಾಮಿಡಿ ಆಸ್ಪೆಕ್ಟ್ಸ್ಗಳು ಬೇಕು. ಬರೀ ಜಗಳ, ಕಿತ್ತಾಟ, ಗಲಾಟೆ ಇದೇ ಆಯಿತು. ಇಡೀ ಬಿಗ್ ಬಾಸ್ ಸೀಸನ್ 12 ಬರೀ ಇಂಥದ್ದಕ್ಕೆ ಆಯಿತು, ಮೀಸಲಾಯಿತು, ಒಳ್ಳೇದೇನೂ ಇಲ್ಲ. ಹೀಗಾಗಿ ಈ ಸೀಸನ್ಗಳನ್ನು ನಾವು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋಂಥದ್ದು ಈಗಿರುವಂಥ ಪ್ರಶ್ನೆ ಒಂದು. ಎರಡನೇದು, ಇಲ್ಲಿ ಸ್ಪಂದನನ್ನು ಕೂಡ ಹಾಗೆ ಯಾವುದೇ ಆ್ಯಕ್ಟಿವಿಟಿಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೇ ಇರುವಂಥದ್ದು. ಬಿಗ್ ಬಾಸ್ ಮನೆಗೆ ನೆಂಟರ ಥರ ಬಂದು ಇಷ್ಟು ಸಮಯ ಇದ್ದು ಈಗ ಕೊನೆಗೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇದೆಲ್ಲದಕ್ಕೂ ಹೊಣೆ ಯಾರು ಅಂತೇಳಿ ಕೇಳಿದರೆ ಸ್ಪಂದನ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಬಟ್ ನಿಮಗೇನು ಅನಿಸುತ್ತೆ, ಸ್ಪಂದನ ಎಲಿಮಿನೇಟ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.